ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬಾ ಚೆನ್ನಾಗಿದ್ದೀವಿ. ಇದು ಸ್ಯಾಟರ್ಡೇ ಆಫ್ಟರ್ನೂನಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಬೆಳಗ್ಗೆಯಿಂದ ತುಂಬಾ ಕೆಲಸಗಳಿತ್ತು. ಸೊ ಸಿಸ್ಟರ್ ಬಂದಿದ್ಲಲ್ವ, ಸೊ ಅವಳಿಗೆ ಲಂಚ್ ಬಾಕ್ಸ್ ಕಟ್ಟಬೇಕಾಗಿತ್ತು. ಸೊ ಹಾಗಾಗಿ ಲೆಮನ್ ರೈಸ್ ಮತ್ತು ರೆಡ್ ಚಟ್ನಿ ಮಾಡಿಬಿಟ್ಟು ಕೊಟ್ಟೆ. ಸೊ ಅವಳಿಗೂ ಬಾಕ್ಸ್ಗೆ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಬೆಳಗ್ಗೆ ಬ್ರೇಕ್ಫಾಸ್ಟ್ ನಾನು ರೈಸ್ ಮಾಡಿದ್ರೆ ತುಂಬ ಕಮ್ಮಿ ತಿನ್ನೋದು. ಸೊ ನಾನೇನು ರೈಸ್ ತಿನ್ನೋಕ್ಕೆ ಹೋಗಲ್ಲ. ಸೊ ಬೆಳಗ್ಗೆ ನಾನು ಓಟ್ಸ್ ತಿಂದೆ. ಸೊ ಹರೀಶಿಕ್ ಮತ್ತು ನನ್ನ ತಂಗಿ ಚಾರ್ವಿಗೆ 3 ಜನ ತಿಂದ್ಕೊಂಡ್ರು. ಸೊ ಅದಾದಮೇಲೆ ನಾನು ಇಲ್ಲಿ ಅವಳನ್ನು ಕೂಡ ಡ್ರಾಪ್ ಮಾಡಿಬಿಟ್ಟು ಬಂದ್ವಿ. ಸೊ ಬೆಳಗ್ಗೆನೇ ಹೋಗಿ ಡ್ರಾಪ್ ಮಾಡಿಬಿಟ್ಟು ಬಂದ್ವಿ ಸುಮ್ಮನೆ ಹಾಗೆ ಅಂತ. ಸೊ ಅವಳು ಚಾರ್ವಿ ಮಲ್ಕೊಂಡಿದ್ದಾಳೆ. ಸೊ ಅವಳು ಕೂಡ ಮಲ್ಕೊಂಡ್ಮೇಲೆ ನನ್ನ ಕೆಲಸಗಳೆಲ್ಲ ಇವಾಗ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಸೊ ನಿನ್ನೆಯಿಂದ ಬಟ್ಟೆ ಎಲ್ಲ ಹಾಗೆ ಇತ್ತು, ಅದನ್ನೆಲ್ಲ ಕ್ಲೀನಾಗಿ ಮಡಚಿಟ್ಕೊಂಡು ನಾನು ಇಲ್ಲಿ ಚಾರ್ವಿ ಕಬೋರ್ಡ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಬಂದೆ. ಸೊ ತುಂಬಾ ಗಲೀಜಾಗಿತ್ತು ಅವಳ ಕಬೋರ್ಡು, ತುಂಬ ದಿನ ಆಗಿತ್ತು ಆ್ಯಕ್ಚುಲಿ. ಸೊ ಹಾಗಾಗಿ ಕ್ಲೀನ್ ಮಾಡ್ಕೊಂಡ್ಬಿಡೋಣ, ಅವಳು ಕೂಡ ಮಲ್ಕೊಂಡಿದ್ದಾಳಲ್ವ ಅಂತ ಹೇಳಿಬಿಟ್ಟು ನಾನಿಲ್ಲಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಸೊ ಒಂದು ಮ್ಯಾಟ್ ಮೇಲೆ ಎಲ್ಲ ಬಟ್ಟೆ ತೆಗೆದು ಇಟ್ಬಿಟ್ಟು ಸೊ ಬೇಡದೇ ಇರೋದೆಲ್ಲ ಸೈಡ್ಗೆ ಹಾಕ್ಕೊಂಡ್ಬಿಟ್ಟೆ. ಸೊ ಸುಮ್ಮನೆ ಯಾಕೆ ಕಬೋರ್ಡಲ್ಲಿ ಇಡೋದು ಅಂತ ಹೇಳಿಬಿಟ್ಟು ಸೊ ಹಾಗೆ ಇಲ್ಲಿ ಎಲ್ಲ ತೆಗೆದಿಟ್ಕೊಂಡು ನಾನು ಒಂದೊಂದಾಗಿ ಸಪ್ರೇಟಾಗಿ ಎಲ್ಲ ಮಡಚಿಟ್ಕೊಂಡ್ಬಿಟ್ಟೆ. ಸೊ ಎಲ್ಲ ಒರೆಸ್ಕೊಂಡು ಕ್ಲೀನಾಗಿ ಇಷ್ಟು ಬಟ್ಟೆ ಇದೆ ನೋಡಿ. ಸೊ ತುಂಬಾ ಬಟ್ಟೆ. ಸೊ ಎಲ್ಲ ಸಪ್ರೇಟಾಗಿ ಮಡಚಿಟ್ಕೊಂಡು ನಾನು ಎಲ್ಲ ಒಂದೊಂದಾಗಿ ಇಟ್ಕೊಂಡ್ಬಿಟ್ಟೆ ಕಬೋರ್ಡ್ ಒಳಗಡೆ. ಸೊ ತುಂಬ ಲೇಟೇ ಆಗೋಯ್ತು, ಇವತ್ತು 2 ಅವರ್ ಆಗೋಯ್ತು ಇದಕ್ಕೆ ಅಂತ ಹೇಳಿಬಿಟ್ಟು. ಸೊ ಸ್ಯಾಟರ್ಡೇ ಹೇಗೋಯ್ತು ಅಂತಲೇ ಗೊತ್ತಾಗಿಲ್ಲ. ಸೊ ನಾನಿದೆಲ್ಲ ಕ್ಲೀನ್ ಮಾಡೋಷ್ಟೊತ್ತಿಗೆ ಅವಳು ಕೂಡ ಎದ್ಲು. ಸೊ ಅವಳಿಗೂ ಊಟ ಮಾಡಿಸ್ಬಿಟ್ಟು ನಾನು ಹಾಗೆ ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡು ಈವ್ನಿಂಗ್ ವಾಕಿಂಗ್ ಕೂಡ ಕರ್ಕೊಂಡೋಗಿದ್ದೆ. ಸೊ ತುಂಬಾ ಬಟ್ಟೆ ಇದೆ ಚಾರ್ವಿ ಹತ್ರ. ಸೊ ಎಲ್ಲ ಸಪ್ರೇಟಾಗಿ ಮಾಡಿಕೊಂಡೆ. ಸೊ ಬೇಡದೇ ಇರೋದೆಲ್ಲ ಸೈಡಿಗೆ ಮತ್ತು ಎಲ್ಲ ಸಪ್ರೇಟ್ ಮಾಡಿಕೊಂಡು ನಾನು ಒಂದೊಂದಾಗಿ ಮಡಚಿಟ್ಕೊತಾ ಇದ್ದೀನಿ. ಸೊ ಹಾಗೆ ನನ್ನ ತಂಗಿ ಬರುವಾಗ ಅವಳಿಗೆ ಫಿಶ್ ಅಂದರೆ ತುಂಬ ಇಷ್ಟ. ಯಾವಾಗೂ ಶಾರ್ಕ್ ಅಂತ ಹೇಳ್ತಾಳೆ ಅಂದ್ಬಿಟ್ಟು ನನ್ನ ತಂಗಿ ಬರುವಾಗ ನನಗೆ ಸರ್ಪ್ರೈಸಾಗಿ ಅವಳಿಗೊಂದು ಫಿಶ್ ಟ್ಯಾಗ್ ತಂದಿದ್ಲು, ಸ್ಮಾಲ್ ಒಂದು ಚಿಕ್ಕದು. ಸೊ ಅದನ್ನು ನೋಡಿ ಅವಳು ತುಂಬಾ ಖುಷಿಪಟ್ಟಳು. ಚಾರ್ವಿ ತುಂಬಾ ಎಂಜಾಯ್ ಮಾಡ್ತಾಯಿದ್ದಾಳೆ ಅದರಲ್ಲಿ ಕೂಡ. ಸೊ ಅವಳಿಗೆ ತುಂಬ ಇಷ್ಟ ಪ್ರಾಣಿಗಳು, ಈ ಥರ ಪಕ್ಷಿಗಳು, ಆಮೇಲೆ ಈ ಥರ ಮೀನೆಲ್ಲ ಅಂದರೆ ತುಂಬ ಇಷ್ಟ. ಸೊ ಹಾಗಾಗಿ ಥ್ಯಾಂಕ್ ಯು ದಿವ್ಯಾ ಪಿನ್ನಿ. ಸೊ ಆಮೇಲೆ ಎಲ್ಲ ಮಡಚಾದಮೇಲೆ ನಾನಿಲ್ಲಿ ಎಲ್ಲ ಜೋಡಿಸ್ಕೊತಾ ಇದ್ದೀನಿ ಒಂದೊಂದಾಗಿ. ಸಪ್ರೇಟಾಗಿ ಜೋಡಿಸ್ಕೊಂಡ್ರೆ ನಮಗೂ ಕೂಡ ಈಸಿ ಆಗುತ್ತಲ್ವ. ಸೊ ನಾವೆಷ್ಟೇ ಕ್ಲೀನ್ ಮಾಡಿದ್ರೂ ಅದು ಮಾಮೂಲಿ ಮತ್ತೆ ಗಲೀಜಾಗೋದು ಮತ್ತು ಕಿತ್ತಾಕೋದು ಅದೆಲ್ಲ ಕಾಮನ್. ಬಟ್ ಏನೂ ಮಾಡೋಕ್ಕಾಗಲ್ಲ. ಸೊ ಎಲ್ಲ ಕ್ಲೀನ್ ಮಾಡಿಕೊಳ್ಳೇಬೇಕು. ಸೊ ಹಾಗಾಗಿ ಎಲ್ಲ ಮುಗಿಸ್ಕೊಂಡೆ ನಾನು. ಅಷ್ಟೊತ್ತಿಗೆ ಅವಳು ಕೂಡ ಎದ್ಲು. ಅವಳಿಗೂ ಊಟ ಮಾಡಿಸ್ಕೊಂಡು ನಾನು ಈವ್ನಿಂಗ್ ವಾಕಿಂಗ್ ಕರ್ಕೊಂಡೋಗಿದ್ದೆ. ಸೊ ವಾಕಿಂಗ್ ಎಲ್ಲ ಆದಮೇಲೆ ಡಿನ್ನರ್ಗೂ ಕೂಡ ರೆಡಿ ಮಾಡ್ಕೊಂಡ್ಬಿಟ್ಟೆ. ಪಾಸ್ತಾ ಮಾಡಿದ್ದೆ. ಸೊ ನಮ್ಮ ಅಕ್ಕನ ಮಕ್ಕಳು ಬರ್ತೀವಿ ಅಂತ ಹೇಳಿದರು. ಸೊ ಹಾಗಾಗಿ ಪಾಸ್ತಾ ಮಾಡಿ ನಾನು ಈ ದಿನನ ಎಂಡ್ ಮಾಡಿಕೊಂಡೆ. ತುಂಬ ಚೆನ್ನಾಗಿತ್ತು. ಸೊ ಈಗ ರೆಡಿ ಆಯಿತು. ಸೊ ತುಂಬ ಹೊತ್ತಾದಮೇಲೆ ಸೊ ಈ ಥರ ರೆಡಿ ಮಾಡಿಟ್ಟಿದ್ದೀನಿ ಚಾರ್ವಿ ಕಬೋರ್ಡು. ಸೊ ಈ ಥರ ಸೊ ಏನೇನು ಇಟ್ಟಿದ್ದೀನಿ ಅಂತ ಹೇಳ್ತೀನಿ ಬನ್ನಿ. ಸೊ ಇಲ್ಲಿ ಎಲ್ಲಿಗಾದ್ರೂ ಹೋದಾಗ ಟೀ ಶರ್ಟ್ಸ್, ಆಚೆ ಎಲ್ಲಾದರೂ ಹೋದಾಗ ಇಲ್ಲೇ ತರಕಾರಿ ಅಂಗಡಿಗೆ, ಇಲ್ಲೇ ಮೋರ್ಗೆ ಆ ಥರ ಹೋದಾಗ ಈ ಟೀ ಶರ್ಟ್ಸ್ ಹಾಕ್ತೀನಿ. ಸೊ ಇದು ಡೈಲಿ ಯೂಸ್ ಪ್ಯಾಂಟ್ಸು ಮತ್ತು ಶಾರ್ಟ್ಸ್ ಇದೆ ಇದರಲ್ಲಿ. ಮತ್ತು ಇಲ್ಲಿ ಟೀ ಶರ್ಟ್ಸ್ ಇಟ್ಟಿದ್ದೀನಿ ಮನೆಗೆ ಹಾಕ್ಕೊಳ್ಳೋದು. ಇಲ್ಲಿ ಫ್ರಾಕ್ಸ್ ಇಟ್ಟಿದ್ದೀನಿ ಎಲ್ಲಾದರೂ ಟೆಂಪಲ್ಗೆ ಮತ್ತು ಆಚೆ ಎಲ್ಲಾದರೂ ಹೋದಾಗ. ಸೊ 2 ಫ್ರಾಕ್ಸ್ ಚಾರ್ವಿದು. ಅದಾದಮೇಲೆ ಇಲ್ಲಿ ಕೆಳಗಡೆ ಬಂದರೆ ಸೊ ಇಲ್ಲಿ ಜಂಪ್ ಸೂಟ್ಸು, ಸ್ಕರ್ಟ್ಸು ಮತ್ತು ಜೀನ್ಸ್ ಪ್ಯಾಂಟು, ಜಾಕೆಟ್ಸ್ ಎಲ್ಲ ಇಲ್ಲಿ ಇಟ್ಟಿದ್ದೀನಿ. ಆಮೇಲೆ ಇದು ಬಿಪ್ಸು ಮತ್ತು ಇದು ನ್ಯಾಪ್ಕಿನ್ಸು ಇದು ಕೆಳಗಡೆ. ಆಮೇಲೆ ಇದು ಪ್ಯಾಂಟೀಸ್ ಇಟ್ಟಿದ್ದೀನಿ. ಸೊ ಇದು ಪ್ಯಾಂಟ್ಸು ನೈಟಲ್ಲಿ ಹಾಕೋದು. ಸೊ ಇದು ಪಾರ್ಟಿ ವೇರ್, ಟ್ರೆಡಿಷ್ನಲ್ ವೇರ್ ಆ್ಯಂಡ್ ಪಾರ್ಟಿ ವೇರ್ ಫ್ರಾಕ್ಸ್ ಇಲ್ಲಿ ಇಟ್ಟಿದ್ದೀನಿ. ಮತ್ತು ಇದು ಹೊಸದು, ಇನ್ನು ಟ್ಯಾಗೇ ಓಪನ್ ಮಾಡದೇ ಇರೋ ಬಟ್ಟೆ ಇದೆಲ್ಲ. ಇಷ್ಟು ಬಟ್ಟೆ. ಸೊ ಇಷ್ಟು ಬಟ್ಟೆ ಇನ್ನು ಹಾಕದೇ ಇರೋದು ಫ್ರಾಕ್ಸು ಮತ್ತು ಟಾಪ್ಸು ಎಲ್ಲ ಇದೆ. ಸೊ ಇಷ್ಟು ಬಟ್ಟೆ ಇನ್ನೂ ಯೂಸ್ ಮಾಡದೇ ಇರೋದು ಹೊಸ ಬಟ್ಟೆ. ಸೊ ಅದಾದಮೇಲೆ ಇಲ್ಲಿ
ಸೊ ಅವಳದು ಕ್ರೀಮ್ಸ್ ಎಲ್ಲ ಇಲ್ಲಿಟ್ಟಿದ್ದೀನಿ, ಪೌಡರು ಶ್ಯಾಂಪು ಎಲ್ಲ ಇಲ್ಲಿಟ್ಟಿದ್ದೀನಿ. ಆಮೇಲೆ ಇದ್ರ ಹಿಂದೆ ಬಂದುಬಿಟ್ಟು ಅವಳಿಗೆ ಏನು ನಾನು ಸೊ ವೈಪರ್ಸ್ ಎಲ್ಲ ಇಲ್ಲಿಟ್ಟಿದ್ದೀನಿ. ಆಮೇಲೆ ಅವಳದು ಬ್ಲ್ಯಾಂಕೆಟ್ಸ್ ಇಲ್ಲಿಟ್ಟಿದ್ದೀನಿ, 2 ಬ್ಲ್ಯಾಂಕೆಟ್ಸು, ಮತ್ತು ಅವಳದು ಕ್ಯಾಪ್ಸ್ ಎಲ್ಲ ಇಲ್ಲಿಟ್ಟಿದ್ದೀನಿ. ಸೊ ಇಷ್ಟು. ಅದಾದಮೇಲೆ ಇಲ್ಲಿ ಕೆಳಗಡೆ ಬಂದರೆ ಎಲ್ಲಾದರೂ ಆಚೆ ಹೋದಾಗ ತುಂಬ ವೆದರ್ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ, ಸೊ ಇದು ಎಮರ್ಜೆನ್ಸಿಗೆ ಅಂತ 2 ಬ್ಲ್ಯಾಂಕೆಟ್ಸ್ ಇಟ್ಕೊಂಡಿದ್ದೀನಿ. ಆಮೇಲೆ ಇದೆಲ್ಲ ಪಾರ್ಟಿ ವೇರ್ ಫ್ರಾಕ್ಸು, ಸೊ ಪಾರ್ಟಿ ವೇರು. ಸೊ ಆಮೇಲೆ ಇಲ್ಲಿ ಸ್ವಲ್ಪ ಬ್ಲ್ಯಾಂಕೆಟ್ಸ್ ಎಲ್ಲ ಇಟ್ಟಿದ್ದೀನಿ, ಅವಳದು ಜಾಕೆಟು ಅದೆಲ್ಲ. ಆಮೇಲೆ ಇಲ್ಲಿ ಕೆಳಗಡೆ ಬಂದರೆ ಅವಳದು ವೈಪ್ಸು, ಬೇಬಿ ವೈಪ್ಸು, ಆಮೇಲೆ ಡೈಪರ್ಸ್ ಇಲ್ಲಿ ಇಟ್ಟಿದ್ದೀನಿ, ಸೊ ಬೇಗ ಸಿಗಲಿ ಅಂತ ಹೇಳಿಬಿಟ್ಟು. ಇದು ಡೈಪರ್ಸು. ಆಮೇಲೆ ಇದು ಪುಟ್ಟದು ಅವಳು 3 ಮಂತ್ಸ್ ಇದ್ದಾಗ ನಾನು ಶೂಸ್ ತೊಗೊಂಡಿದ್ದು, ಸೊ ನೆನಪಿಗಾಗಿ ಇಲ್ಲೇ ಇಟ್ಟಿದ್ದೀನಿ. ಸೊ ಇಲ್ಲೇ ಒಳಗಡೆ ಇಟ್ಕೊಂಡಿದ್ದೀನಿ. ಅಮ್ಮ ಬೇಬಿ ಏಮಿ ಶೂವಾ? ಈಗ ತಾನೇ ಎದ್ಲು, ಸೊ ಹಾಗಾಗಿ ಮಮ್ಮಿ ಅಂತ ಹೇಳ್ತಾ ಇದ್ದಾಳೆ. ಸೊ ಹೋಗಿ ಊಟ ಮಾಡಿಸ್ಬೇಕು, ಟೈಮ್ ಆಗೋಗಿದೆ. ಇವತ್ತು ಸ್ವಲ್ಪ ಜಾಸ್ತಿನೇ ಕೆಲಸ. ಆಮೇಲೆ ಇಲ್ಲಿ ಸ್ವಲ್ಪ ಈ ಕವರಲ್ಲಿ ನಾನು ಅವಳದು ಸಾಕ್ಸು ಮತ್ತು ಸ್ಲಿಪ್ಸ್ ಎಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ, ಸೊ ಬೇಗ ಸಿಗುತ್ತೆ ಅಂತೇಳ್ಬಿಟ್ಟು. ಆಮೇಲೆ ಹೇರ್ ಬ್ಯಾಂಡ್ಸು ಎಲ್ಲ ಇಲ್ಲಿ ಹಾಕ್ಕೊಂಬಿಟ್ಟಿದ್ದೀನಿ. ಸೊ ಕ್ಯಾಪು, ಆಮೇಲೆ ಸ್ವಿಮ್ ಸೂಟು, ಸೊ ಸ್ಲಿಪ್ಸ್ ಎಲ್ಲ ಇಲ್ಲಿ ಇದರೊಳಗಡೆ ಇಟ್ಕೊಂಡ್ಬಿಡ್ತೀನಿ, ಸೊ ಬೇಗ ಸಿಗುತ್ತೆ ಅಂತೇಳ್ಬಿಟ್ಟು. ಸೊ ಇದಾಗಿತ್ತು ಇವತ್ತು ಚಾರ್ವೀಸ್ ಕಬೋರ್ಡ್ ಕ್ಲೀನಿಂಗ್. ಸೊ ಇದರಲ್ಲಿ ಇಡ್ಸಲ್ಲ, ಇಷ್ಟು ನೀಟ್ ಮಾಡಿರ್ತೀನ, ಒಂದೇ ವಾರಕ್ಕೆ ಮತ್ತೆ ಗಲೀಜಾಗಿಬಿಡುತ್ತೆ. ಅವ್ರ ಅಪ್ಪನೂ ಕಿತ್ತಾಕ್ತಾರೆ, ನಾನು ಕಿತ್ತಾಕ್ಬಿಡ್ತೀನಿ ಸಮ್ಟೈಮ್ಸು. ಸೊ ಇಷ್ಟು ನೀಟ್ ಮಾಡಿದ್ದೀನಿ. ಆಮೇಲೆ ಇದೆಲ್ಲ ಹಳೆ ಬಟ್ಟೆ, ಸೊ ಹಾಕದೇ ಇರೋದು ಇದೆಲ್ಲ ಹಳೆ ಬಟ್ಟೆ, ಇದೆಲ್ಲ ಹಳೆ ಬಟ್ಟೆ ಎಲ್ಲ ಒಂದು ಕವರ್ಗೆ ಹಾಕಿಟ್ಟಿದ್ದೀನಿ. ಓಕೆ, ಮತ್ತೆ ಸಿಗ್ತೀನಿ, ಓಕೆನಾ?